ಗರುಡವ್ವ. ನಿನ್ನ ಹತ್ರ ಇರೋ ರೆಕ್ಕೆನ ನನಗೆ ಕೊಡು. ಕೊರ್ಗು ಇವಾಗ್ಲೂ ಕಾಡ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರ ಕೋಡಿಯೇ ಹರಿದಿದೆ. ಸ್ಪರ್ಧಿಗಳು ಕೊನೆಯ ವಾರದಲ್ಲಿದ್ದಾರೆ. ಆಡಲು ಟಾಸ್ಕ್ಗಳು ಇಲ್ಲ, ಜಗಳ ಮಾಡಲು ವಿಷಯನೂ ಇಲ್ಲ. ಆದ್ರೆ ಮನದ ಮಾತುಗಳನ್ನ ಹೇಳೋಕೆ ಬಿಗ್ ಬಾಸ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಫೈನಲ್ ಗೆದ್ದವರು ಕೈಯಲ್ಲಿ ಹಿಡಿಯಲಿರೋ ಟ್ರೋಫಿ ನೋಡೋ ಅವಕಾಶ ಮನೆಯ ಮಂದಿಗೆ ಸಿಕ್ಕಿದೆ. ಬಿಗ್ ಬಾಸ್ ಟ್ರೋಫಿ ನೋಡಿದ ಮನೆ ಮಂದಿ ಭಾವುಕರಾಗಿದ್ದಾರೆ. ಟ್ರೋಫಿ ನೋಡುತ್ತಿದ್ದಂತೆ ಹನುಮಂತು ವಿಶೇಷವಾಗಿ ಗೌರವ ನೀಡಿದ್ರು. ಈ ಟ್ರೋಫಿಯನ್ನ ಗರುಡವ್ವ ಅಂತಲೇ ಕರೆದಿದ್ದಾರೆ. ತಾಯಿ ನೀನೇ ಕಾಪಾಡು ಅಂತ ಕೇಳಿಕೊಂಡಿದ್ದಾರೆ. ಕೈ ಮುಗಿದು ಟ್ರೋಫಿಗೆ ಗೌರವಿಸಿದ್ದಾರೆ. ತಾಯಿ ಗರುಡವ್ವ. ಇನ್ನು ಭವ್ಯ ಗೌಡ ಕಣ್ಣೀರಿಟ್ಟಿದ್ದಾರೆ. ಟ್ರೋಫಿ ಜೊತೆಗೆ ಬರೋ ದುಡ್ಡು ಬೇಕಿದೆ, ಆದ್ರಿಂದ ಅಪ್ಪನ ವೋಕಲ್ ಕಾರ್ಡ್ ಆಪರೇಷನ್ ಮಾಡಿಸಬೇಕು ಅನ್ನೋದನ್ನ ಹೇಳಿಕೊಂಡಿದ್ದಾರೆ. ನನ್ನಿಂದ ಅವರ ಆ ಒಂದು ತೊಂದರೆಯನ್ನ ಸರಿ ಮಾಡಿಸಲು ಆಗ್ಲೇ ಇಲ್ಲ ಅನ್ನೋದನ್ನ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ಅವತ್ತು ನನ್ನ ಹತ್ರ ದುಡ್ಡೇನಾದ್ರೂ ಇದ್ದಿದ್ರೆ. ಇನ್ನು ಟ್ರೋಫಿ ನೋಡುತ್ತಾ ತ್ರಿವಿಕ್ರಮ್ ತಮ್ಮ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ನಾನು ದೊಡ್ಡ ಸ್ಟಾರ್ ಆಗಿ ಬೆಳೆಯಬೇಕು, ಈ ಟ್ರೋಫಿ ಸಿಕ್ಕರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನೋ ಅರ್ಥದಲ್ಲೇ ಹೇಳಿಕೊಂಡಿದ್ದಾರೆ. ಒಂದು ರೀತಿ ಎಮೋಷನಲ್ ಟೋನ್ ನಲ್ಲಿಯೇ ತ್ರಿವಿಕ್ರಮ್ ಮಾತನಾಡಿದ್ದಾರೆ. ನಿನ್ನ ಹತ್ರ ಇರೋ ರೆಕ್ಕೆನ ನನಗೆ ಕೊಡು. ಇನ್ನು ಮೋಕ್ಷಿತಾ ಪೈ ಟ್ರೋಫಿ ನೋಡಿದ್ದಾರೆ. ಏನು ಮಾತಾಡದೆ ಕಣ್ಣೀರು ಸುರಿಸಿದ್ದಾರೆ. ಉಗ್ರಂ ಮಂಜು ಕಣ್ಣಲ್ಲಿ ನೀರಿತ್ತು. ರಜತ್ ಕಿಶನ್ ಟೆನ್ಷನ್ ನಲ್ಲಿಯೇ ಇದ್ರು. ಹೀಗೆ ದೊಡ್ಡ ಮನೆಯ ಸದಸ್ಯರು ಟ್ರೋಫಿ ನೋಡಿ ತಮ್ಮ ಮನದ ಮಾತನ್ನ ಹೇಳಿಕೊಂಡಿದ್ದಾರೆ.